ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಲ್ಲಿ ಒಂದು ನರ್ಸಿಂಗ್ ಆಫೀಸರ್ ವೇಕೆನ್ಸಿನ ಕರೆದಿದ್ದಾರೆ. ಸೊ ಎಲ್ಲಿ ಅಂತಂದ್ರೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬಾಯಿಲಹೊಂಗಲ ತಾಲೂಕಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್. ಆ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಒಂದು ನರ್ಸಿಂಗ್ ಆಫೀಸರ್ ವೇಕೆನ್ಸಿನ ಅವರು ಕಾಲ್ಫರ್ಮ್ ಮಾಡಿದ್ದಾರೆ. ಸೊ ಅಲ್ಲಿ ಹೇಗೆ ನೀವು ಅಪ್ಲಿಕೇಶನ್ ಹಾಕಬೇಕು, ಸ್ಯಾಲರಿ ಎಷ್ಟಿದೆ, ಎಕ್ಸಾಮ್ ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದೆ, ಪ್ರೋಸೆಸ್ ಹೆಂಗಿದೆ, ರೆಕ್ರೂಟ್ಮೆಂಟ್ ಪ್ರೋಸೆಸ್ ಹೆಂಗಿರುತ್ತೆ, ಎಲ್ಲಾನು ನಾವು ಮತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕು, ಎಕ್ಸ್ಪೀರಿಯನ್ಸ್ ಎಷ್ಟು ಬೇಕು, ಎಲ್ಲಾನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂದು ಒಳ್ಳೆ ಅವಕಾಶ ಇದೆ. ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ತಗೊಂಡಿದ್ದಾರೆ. ಸೊ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತಂದ್ರೆ ಲೈಕ್ ಈ ತರ ಲೊಕೇಶನ್ಸ್ ಗಳಲ್ಲಿ ನಿಮ್ಗೆ ಪೋಸ್ಟಿಂಗ್ಸ್ ಗಳಾದ್ರೆ ಸೊ ಇದು ಬಹಳ ವರ್ಷಕ್ಕೆ ನಿಮ್ಗೆ ವ್ಯಾಲಿಡ್ ಆಗಿರುತ್ತೆ. ಲೈಕ್ ಅವರು ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗೋವರೆಗೂ ನಿಮ್ ನೆಸೆಸರಿ ಅಲ್ಲಿ ಇರುತ್ತೆ. ಹಂಗಾಗಿ ಅವ್ರು ನಿಮ್ಗೆ ತೆಗಿಯೋದಿಲ್ಲ. ಅಲ್ಲಿ ಯಾರಿಗನ ಪ್ರೈವೇಟ್ ಅಲ್ಲಿ ಮಾಡೋಕ್ಕಿಂತ ಇದು ಬೆಟರ್ ಅಪಾರ್ಚುನಿಟಿ ಇದೆ. ಸೊ ಏಜ್ ಕೂಡ 40 ವರ್ಷದವರೆಗೂ ವ್ಯಾಲಿಡ್ ಇದೆ. ನಿಮ್ಗೆ 40 ಇಯರ್ಸ್ ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬಹುದು ಇಲ್ಲಿ. ಸೊ ಯಾರಿಗೆ ಬೇಕಾಗುತ್ತೆ ಅವ್ರು ಯೂಸ್ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಸ್ಟಾಫ್ ನರ್ಸ್ ಅಥವಾ ನರ್ಸಿಂಗ್ ಆಫೀಸರ್ ವೇಕೆನ್ಸಿ, ಬೇರೆ ಬೇರೆ ವೇಕೆನ್ಸಿ ಇದೆ. ಸ್ಕೂಲ್ ಪ್ರಿನ್ಸಿಪಲ್ ವೇಕೆನ್ಸಿ ಕರೆದಿದ್ದಾರೆ. ಸೊ ಅವ್ರಿಗೆ ಬಂದ್ಬಿಟ್ಟು ಸ್ಯಾಲರಿ 1,20,000 ಹಂಗೆಲ್ಲ ಇದೆ. ಸೊ ನಮ್ಗೆ ಬೇಕಾಗಿರೋದು ಏನಂತ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ ಇಲ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ನೋಡೋಣ ಜಾಬ್ ಲೊಕೇಶನ್ ಎಲ್ಲಿದೆ ಅಂತಂದ್ರೆ, ಸೊ ಇದು ಸ್ಕೂಲ್ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್. ಸಂಗೊಳ್ಳಿ ಅಂತ ಒಂದು ವಿಲೇಜ್ ಇದೆ. ಸೊ ವೆರಿ ಫೇಮಸ್ ವಿಲೇಜ್ ಇನ್ ಕರ್ನಾಟಕ. ಸೊ ಬೈಲಹೊಂಗಲ್ ತಾಲೂಕಾ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇದೆ. ಸೊ ಇವ್ರು ಬಂದ್ಬಿಟ್ಟು ಇಲ್ಲಿ ಕಾಲ್ಫರ್ಮ್ ನ ಮಾಡಿದ್ದಾರೆ. ಪ್ರಿನ್ಸಿಪಲ್ ಆಫ್ ದಿ ಸ್ಕೂಲ್ ಅವ್ರಿಗೆ ಬಂದ್ಬಿಟ್ಟು 1,20,000 ಸ್ಯಾಲರಿ. ಅವ್ರದ್ದು ಎಸೆನ್ಸಿಯಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಅಕಾಡೆಮಿಕ್ಸ್ ಎಲ್ಲಾನು ಏನೇನ್ ಬೇಕು ಅವರಿಗೆ ಅದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಅವ್ರು ನೋಡ್ಕೋಬಹುದು. ಮತ್ತೆ ಬೇರೆ ಬೇರೆ ಇದು ಪ್ರಿನ್ಸಿಪಲ್, ವೈಸ್ ಪ್ರಿನ್ಸಿಪಲ್, ದೆನ್ ಕೌನ್ಸಿಲರ್ ಪೋಸ್ಟ್ ಇದೆ, ದೆನ್ ಪಿಜಿಟಿ ಪೋಸ್ಟ್ ಇದೆ, ದೆನ್ ಟಿಜಿಟಿ ಪೋಸ್ಟ್ ಇದೆ. ಓಕೆ, ಸೊ ನಮಗ್ ಬೇಕಾಗಿರೋದು ನಾವು ನೋಡೋಣ ಇಲ್ಲಿ. ಸೊ ಏನಂತ ಹೇಳ್ಬಿಟ್ಟು ಎಸ್, ಸೊ ಇಲ್ಲಿದೆ ಸ್ಟಾಫ್ ನರ್ಸ್ ಪೋಸ್ಟ್ ಫಾರ್ ದಿ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ. ಓಕೆ, ಪ್ಯೂರ್ಲಿ ಫಾರ್ ದಿ ಮೇಲ್ ಸ್ಟಾಫ್ ನರ್ಸ್ ಓನ್ಲಿ. ಓಕೆ, ಮತ್ತೆ ಅವ್ರದ್ದು ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ಮತ್ತೆ ಸ್ಯಾಲರಿ ಎಷ್ಟಿದೆ ಅಂತಂದ್ರೆ 30,000 ಸ್ಯಾಲರಿ ಇದೆ. ನೋಡಿ, ಒಂದು ವಿಲೇಜ್ ಲೆವೆಲ್ ಅಲ್ಲಿ ನಿಮ್ಗೆ 30,000 ಸ್ಯಾಲರಿ ಸಿಗುತ್ತೆ ಅಂತಂದ್ರೆ ನೀವು ಸಿಟಿಲಿ ಇದ್ದು ನೀವು ನಿಯರ್ಲಿ 1,00,000 ಸ್ಯಾಲರಿ ತಗೊಂಡಂಗೆ. ಓಕೆ, ಸೊ ಸಿಟಿಲಿ ಇದ್ದು ನೀವು 1,00,000 ಸ್ಯಾಲರಿ ತಗೊಂಡ್ರು ನಿಮ್ದು ಹೋಮ್ ರೆಂಟ್, ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನಿಮಗೆ ಮತ್ತೆ ಫೈನಲಿ ಉಳಿಯೋದು 30,000 ಅಷ್ಟೇ. ಸೊ ವಿಲೇಜ್ ಲೆವೆಲ್ ಅಲ್ಲಿ 30,000 ಸ್ಯಾಲರಿ ಸಿಗುತ್ತೆ ಅಂದ್ರೆ ಇದು ಬೆಟರ್ ಇದೆ. ಓಕೆ, ಸೊ ಪ್ರೈವೇಟ್ ಅಲ್ಲಿ 10,000 15,000 ಮಾಡೋಕ್ಕಿಂತ ಇದು ಬಹಳ ಬೆಟರ್ ಇದೆ. ಸೊ ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕನ್ನಿಸ್ತು, ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತಂದ್ರೆ ಇಲ್ಲಿ, ಸೊ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಿರ್ಬೇಕು. ಸೊ ದಟ್ ಇಸ್ ದ JNM ಅಥವಾ BSc ನರ್ಸಿಂಗ್ ಮುಗ್ದಿರ್ಬೇಕು. ನಿಮ್ದು ಆಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ಗಳು ಕಲ್ತು ನಿಮ್ದು ಅಗ್ರಿಗೇಟ್ ಮೋರ್ ದೆನ್ 55% ಆಗಿರ್ಬೇಕು. ಓಕೆ, ಸೊ ಅಬೌವ್ ದಿ ಅಟ್ ಲೀಸ್ಟ್ 55% ನಿಮ್ ಅಗ್ರಿಗೇಟ್ ಆದ್ರೆ ಸೊ ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಓಕೆ, ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅವರು. ಅಟ್ ಲೀಸ್ಟ್ 5 ಇಯರ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಇನ್ ಎನಿ ರೆಕಗ್ನೈಸ್ಡ್ ಸ್ಕೂಲ್ ಅಲ್ಲಿ ಅದು ಮಾಡಿದ್ರಾದ್ರೂ ಓಕೆ, ಅಥವಾ ಎನಿ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರಾದ್ರೂ ಓಕೆ. ಅಟ್ ಲೀಸ್ಟ್ ನಿಮ್ಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಏಜ್ ಬಂದ್ಬಿಟ್ಟು ಇಲ್ಲಿ 21 ವರ್ಷದಿಂದ 40 ವರ್ಷದವರೆಗೂ ಎಲ್ರು ಎಲಿಜಿಬಲ್. ಓಕೆ, ಸೊ ನೀವು ಮೋರ್ ದೆನ್ 40 ಇಯರ್ಸ್ ಇದ್ರೆ ಯು ಆರ್ ನಾಟ್ ಎಲಿಜಿಬಲ್. ಓಕೆ, ಇಫ್ ಯು ಆರ್ ಬಿಲಾಂಗಿಂಗ್, ನೀವು 21ರಿಂದ 40 ವರ್ಷದ ಒಳಗಡೆ ಬಿಲಾಂಗ್ ಆದ್ರೆ ಸೊ ನಿಮ್ಗೆ ಅವರು ಲೈಕ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿ ಕನ್ಸಿಡರ್ ಮಾಡಿರ್ತಾರೆ. ಮತ್ತೆ ಡಿಸೈರಬಲ್ ಇದರಲ್ಲಿ ಯಾರನ್ನ ಇಂಗ್ಲಿಷ್ ಸ್ಪೀಕಿಂಗ್ ಮಾತಾಡೋದಿದ್ರೆ ಚೆನ್ನಾಗಿ, ಮತ್ತು ಆರ್ಮ್ ಫೋರ್ಸಸ್ ಅಲ್ಲಿ ಯಾರನ್ನ ಕೆಲಸ ಮಾಡಿ ಬಂದಿರೋರು ಇದ್ರೆ ಸೊ ಅವರಿಗೆ ಫಸ್ಟ್ ಪ್ರಯಾರಿಟಿನ ಕೊಡ್ತಾರೆ. ಓಕೆ, ಸೊ ಇದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆಂಗ್ ಅಪ್ಲಿಕೇಶನ್ ಹಾಕೋದು ಸರ್ ಇದಕ್ಕೆ ಅಂತಂದ್ರೆ, ಸೊ ನೋಡಿ ಕ್ಲಿಯರ್ ಆಗಿ ಹೇಳ್ತೀನಿ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕಂತ. ಆಫ್ಲೈನ್ ಮಾಡಲ್ ಅಪ್ಲಿಕೇಶನ್ ಇದೆ, ನೀವು ಥ್ರೂ ದ ಪೋಸ್ಟ್ ಹಾಕ್ಬೇಕಾಗುತ್ತೆ. ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸೈನಿಕ್ ಸ್ಕೂಲ್ ಅವ್ರದ್ದು ಒಂದು ಕಮಿಷನರ್ ಅಂತ, ಸೊ ಅವ್ರದ್ದು ಒಂದು ವೆಬ್ಸೈಟ್ ಇದೆ www.KSRS. ಓಕೆ, ನಾನು ಇಲ್ಲಿ ಈ ವೆಬ್ಸೈಟ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ನಮ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಗೆ ಎಲ್ಲಾ ಲಿಂಕ್ ಗಳನ್ನ ಶೇರ್ ಮಾಡ್ತೀನಿ. ಸೊ ಯಾರಿಗ್ ಬೇಕೋ ಅವರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ
ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀವಿ. ಸೊ ನೀವು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದಿರುತ್ತೆ. ಓಕೆನಾ. ಸೊ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಫಾರ್ಮೆಟ್ ಗಳು ಸಿಗ್ತವೆ. ಓಕೆ. ಸೊ ಈ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ರೆಕ್ರೂಟ್ಮೆಂಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಒಂದಿಷ್ಟು ಫಾರ್ಮೆಟ್ ಗಳು ಅಂದ್ರೆ ಒಂದು ಖಾಲಿ ಪೇಜಸ್ ವಿತ್ ಫಾರ್ಮೆಟ್ಸ್ ಇರ್ತವೆ. ಓಕೆ. ಸೊ ನೇಮ್, ಏಜ್, ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಈ ರೀತಿ ಎಲ್ಲ ಬರ್ದಿರೋ ಫಾರ್ಮೆಟ್ ಗಳಿದಾವೆ. ಅಲ್ಲಿ ನಿಮ್ ಡೀಟೇಲ್ಸ್ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಓಕೆ. ಸೊ ಫಿಲ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿ ತಗೋಬೇಕು. ಇದು ಎಲ್ಲದ್ರ ಮೇಗೂ ನಿಮ್ದು ಓನ್ ಸೈನ್, ನಿಮ್ದು ಏನೇನೋ ಡಾಕ್ಯುಮೆಂಟ್ಸ್ ಕೊಡ್ತಿದ್ರೆ ಆ ಎಲ್ಲದ್ರ ಮೇಗೂ ಓನ್ ಸೈನ್ ಇರಬೇಕು. ಓಕೆ. ಆಮೇಲೆ ಸರ್ಟಿಫಿಕೇಟ್ಸ್, ಟೆಸ್ಟಿಮೋನಿಯಲ್ಸ್ ಏನೇನ್ ಬೇಕು ಅದೆಲ್ಲ ನೀವು ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಮಸ್ಟ್ ಅಟ್ಯಾಚ್ ದ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ದಿ ಆಲ್ ಮಾರ್ಕ್ ಶೀಟ್ಸ್ ಅಂಡ್ ಸರ್ಟಿಫಿಕೇಟ್ಸ್. ಓಕೆ. ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ. ಓಕೆ. ಲಾಸ್ಟ್ ಅಲ್ಲಿ ಹೇಳ್ತೀನಿ, ವಿಡಿಯೋ ಲಾಸ್ಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕಂತ. ವೆರಿ ಸಿಂಪಲ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಫೀಸ್ OBC ಕ್ಯಾಂಡಿಡೇಟ್ಸ್ ಗೆ ಮತ್ತು ಜನರಲ್ ಕ್ಯಾಂಡಿಡೇಟ್ಸ್ ಗೆ ಬಂದ್ಬಿಟ್ಟು 500 rupees. ಓಕೆ. 500 rupees ಫಾರ್ OBC ಅಂಡ್ ಜನರಲ್, ಅಂಡ್ ಫಾರ್ SC ಮತ್ತು ST ಕ್ಯಾಂಡಿಡೇಟ್ಸ್ ಗಳಿಗೆ 350 rupees. ಇದು ಹೆಂಗ್ ಪೇ ಮಾಡ್ಬೇಕು ಸರ್? ಆಫ್ಲೈನ್ ಅಂತೀರಿ, ಎಕ್ಸಾಮ್ ಫೀಸ್ ಅಂತೀರಿ, ಹೆಂಗ್ ಪೇ ಮಾಡ್ಬೇಕು ಸರ್ ಅಂತಂದ್ರೆ ಸೊ ನೀವು ಡಿ ಡಿ ಕಟ್ಬೇಕು. ಬ್ಯಾಂಕ್ ಹೋಗಿ ಡಿ ಕಟ್ಬೇಕು. ಸೊ ಡಿ ಅಡ್ರೆಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ. ಡಿ ಕಟ್ಟಿ ಆ ಅಪ್ಲಿಕೇಶನ್ ನೀವ್ ಏನ್ ಕಳಿಸ್ತಿದ್ರ ಸ್ಪೀಡ್ ಪೋಸ್ಟ್ ಮುಖಾಂತರ ಅದ್ರೊಳಗಡೆ ನೀವು ಡಿಡಿದು ಚಾನಲ್ ಕೂಡ ಅಟ್ಯಾಚ್ ಮಾಡಿ ಇರಬೇಕು. ಇಲ್ಲ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ ಸ್ಟ್ರೇಟ್ ಅವೇ ರಿಜೆಕ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಆಫ್ ದಿ ಅಪ್ಲಿಕೇಶನ್ ಯಾವಾಗಿದೆ ಅಂತಂದ್ರೆ 5 June 2025. ಸೊ ಇನ್ನು 3-4 days ಇದೆ. ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಒನ್. ಓಕೆ. ಸೊ ದ ಮೋಡ್ ಆಫ್ ದಿ ರಿಸಿಪೆಂಟ್ ಆಫ್ ಅಪ್ಲಿಕೇಶನ್ ಹೆಂಗ್ ರಿಸೀವ್ ಮಾಡ್ತಾರೆ ಅಂತಂದ್ರೆ ಸೊ ನೋಡಿ, ಕ್ಯಾಂಡಿಡೇಟ್ಸ್ ಆರ್ ಮಸ್ಟ್ ಸೆಂಡ್ ದೇರ್ ಅಪ್ಲಿಕೇಶನ್ ಥ್ರೂ ದಿ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಇಂದ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಪೋಸ್ಟಲ್ ಸರ್ವಿಸ್ ನಿಂದ ಸ್ಪೀಡ್ ಪೋಸ್ಟ್ ಮಾಡಬಹುದು. ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಹೇಳ್ತೀನಿ. ಮತ್ತೆ ನೀವು ಬೈ ಹ್ಯಾಂಡ್ ನೀವೇ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀನಿ ಅಂತಂದ್ರೆ ತಗೊಳ್ಳೋದಿಲ್ಲ ಅವರು. ಓಕೆ. ಸ್ಕೂಲ್ ವಿಲ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಪೋಸ್ಟಲ್ ಡಿಲೇ. ಓಕೆ. ಪೋಸ್ಟ್ ಕಡೆಯಿಂದ ಡಿಲೇ ಆಗಿದೆ ಅಂತಂದ್ರೆ ನಾವು ಮಾಡಿದೀವಿ ಈ ತಾರೀಕಿಗೆ ಅದು ಬಂದಿಲ್ಲ, ನಾವೇನ್ ಮಾಡೋಣ ಅಂತಂದ್ರೆ ಸ್ಕೂಲ್ ಅದಕ್ಕೆ ರೆಸ್ಪಾನ್ಸಿಬಲ್ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ರ, ನಾನು ನಿಮ್ಗೆ ಹೇಳಿದೆ ಇಲ್ಲಿ PGT, TGT, ಪ್ರಿನ್ಸಿಪಲ್. ಓಕೆ. ಆಮೇಲೆ ಫಿಸಿಕಲ್ ಟ್ರೈನರ್, ಬಹಳ ಲ್ಯಾಬ್ ಟೆಕ್ನಿಷಿಯನ್, ಲ್ಯಾಬ್ ಅಸಿಸ್ಟೆಂಟ್ ಎಲ್ಲ ಪೋಸ್ಟ್ ಗಳಿದೆ. ಸೊ ಅದರಲ್ಲಿ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಿದ್ರ ಅದನ್ನ ನೀವು ಕ್ಲಿಯರ್ ಆಗಿ ಲೆಜಿಬಲ್ ಆಗಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಆ ಪೋಸ್ಟ್ ಅಪ್ಲೈ ಮಾಡ್ತಿರೋದ್ರ ಮೇಲೆ ಅದರೊಂದು ಕವರ್, ಎನ್ವಲಪ್ ಕವರ್ ಬರುತ್ತೆ. ಆ ಎನ್ವಲಪ್ ಕವರ್ ಮೇಲೆ ನೀವು ಕ್ಲಿಯರ್ ಆಗಿ ಬರ್ದಿರ್ಬೇಕು. ಓಕೆ. ಸೊ ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಎನ್ವಲಪ್ ಕವರ್ ಮೇಲೆ ಕಂಪ್ಲೀಟ್ ಆಗಿ ಬರ್ದಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೋಡ್ ಆಫ್ ದಿ ಕಾಲ್ ಲೆಟರ್. ನಿಮ್ಗೆ ಅವ್ರು ಹೆಂಗ್ ಕಳಿಸ್ತಾರೆ ಕಾಲ್ ಲೆಟರ್ ಅಂತಂದ್ರೆ ಸೊ ನಿಮ್ಗೆ ಫಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಬಂದ್ಬಿಟ್ಟು ಮತ್ತೆ ಸ್ಕಿಲ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಅದಾದ ತಕ್ಷಣ ಅವ್ರು ನಿಮ್ಗೆ ಮೋಡ್ ಆಫ್ ಕಾಲ್ ಲೆಟರ್ ಅವ್ರ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ ತಕ್ಷಣ ನಾವು ನಮ್ಮ ಗ್ರೂಪ್ ಗಳಲ್ಲಿ ಶೇರ್ ಮಾಡ್ತೀವಿ ನಿಮ್ಗೆ ಇನ್ಫಾರ್ಮೇಶನ್, ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಇನ್ನು ಯಾರನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಜಾಯ್ನ್ ಆಗಿ ಅಲ್ಲಿಂದ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕು ಸೊ ನಿಮ್ಗೆ ಹೆಲ್ಪ್ ಆಗಬಹುದು. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಮತ್ತು ಟೆಸ್ಟ್ ಯಾರಿಗಿರುತ್ತೆ ಅಂದ್ರೆ ಜಸ್ಟ್ ಎಲ್ಲಾ ಅಪ್ಲಿಕೇಶನ್ ಬಂದ್ ಆದ್ಮೇಲೆ ಅವ್ರ ಅಪ್ಲಿಕೇಶನ್ ನ ಒಂದ್ಸಾರಿ ರಿವ್ಯೂ ಮಾಡ್ತಾರೆ. ಅದರಲ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್. ಓಕೆ. ಸೊ ಅವರು ಏಜ್ ಗ್ರೂಪ್, ಆಮೇಲೆ ಎಕ್ಸ್ಪೀರಿಯನ್ಸ್, ಡಿಸೈರಬಲ್, ಆಮೇಲೆ ಎಲ್ಲಾನು ನೋಡ್ಕೊಂಡು ಕ್ರಾಸ್ ವೆರಿಫೈ ಮಾಡಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳ ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಅವರು ಎಕ್ಸಾಮ್ ಮತ್ತು ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಇಲ್ಲ ಅಂತ ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್. ಓಕೆ. ಆ ರೀತಿ ಅವರು ನಿಮ್ಗೆ ಸ್ಕಿಲ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಅಂತ ತಗೋತಾರೆ. ಸೊ ಅದಾದ ತಕ್ಷಣ ನಿಮ್ಗೆ ರೆಕ್ರೂಟ್ಮೆಂಟ್ ಆದ ತಕ್ಷಣ ನಿಮ್ಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಸೊ ಇದನ್ನು ಕೂಡ ಡೇಟು ಎಲ್ಲಾನು ಅವರು ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಇದನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ರಿಲೀಸ್ ಮಾಡೋ ಆದ್ಮೇಲೆ. ಓಕೆ. ಸೊ ಏನೇನ್ ಬೇಕು ಡಾಕ್ಯುಮೆಂಟ್ಸ್ ಗಳಂತಂದ್ರೆ ಕ್ಯಾಂಡಿಡೇಟ್ಸ್ ಆರ್ ಎನ್ಕ್ಲೋಸ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ಏನೇನ್ ಬೇಕು ಅಂತಂದ್ರೆ ನೀವು ನಾನು ಹೇಳಿದ್ರೆ ಡಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿ ಕಟ್ಟೋ ಅಡ್ರೆಸ್ ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ. 1 second. ಓಕೆ. ಸೊ ಫಸ್ಟ್ ನಿಮ್ಗೆ ಡಿ ಎಲ್ಲಿ ಕಟ್ಬೇಕಂತ ಹೇಳ್ತೀನಿ. ಇಲ್ಲ ಅಂತಂದ್ರೆ ಮತ್ತೆ ಮೆಸೇಜ್ ಮಾಡ್ತೀರಾ ಎಲ್ಲರೂ ಸಹ ಡಿ ಎಲ್ಲಿ ಕಟ್ಬೇಕು, ಡಿ ಹೆಂಗ್ ಕಟ್ಬೇಕು ಅಂತ. ಸೊ ಇಲ್ಲಿದೆ, 1 second ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಎಸ್, ಈ ಅಡ್ರೆಸ್ಗೆ ದ ಕಮಿಷನರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್, ಪೇಯಬಲ್, ಕಿತ್ತೂರು ಬ್ರಾಂಚು, ಕರ್ನಾಟಕ ಸ್ಟೇಟ್. ಈ ಅಡ್ರೆಸ್ಗೆ ನೀವು ಈ ಡಿ ಅಮೌಂಟ್ ನ ಕಟ್ಬೇಕು. ಸೊ ಅವರೊಂದು ಬ್ಯಾಂಕ್ ಅವರೊಂದು ಚಾನಲ್ ಕೊಡ್ತಾರೆ ಡಿ ಕಟ್ ಆದ್ಮೇಲೆ.
ಸೊ ಆ ಡಿ ಡಿ ಚಾನೆಲ್ ಫಸ್ಟ್ ಅಟ್ಯಾಚ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತೆ ಸೆಲ್ಫ್ ಅಟೆಸ್ಟೆಡ್ ಎನ್ವೆಲಪ್ ವಿತ್ ಸ್ಟಾಂಪ್ ಆಫ್ ದಿ 25 rupees. ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಯಾವುದೇ ಒಂದು ನೀವು ಸ್ಟಾಂಪ್ ಡ್ಯೂಟಿ ಲೈಕ್ ನಿಮ್ದು ತಾಲೂಕುಗಳಲ್ಲಿ ಸ್ಟಾಂಪ್ ಡ್ಯೂಟಿ ಇರ್ತವೆ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಒಂದು 25 ರೂಪಾಯಿ ಸ್ಟಾಂಪ್ ಮಾಡ್ಕೊಡಿ ಅಂತಂದ್ರೆ ಅವರು ನಿಮ್ಗೆ ಮ್ಯಾಟ್ರ್ ಟೈಪ್ ಮಾಡಿಬಿಟ್ಟು ಸ್ಟಾಂಪ್ ಮಾಡಿ 25 ರೂಪಾಯಿ ಸ್ಟಾಂಪ್ ರೆಡಿ ಮಾಡ್ಕೊಡ್ತಾರೆ. ಸೊ ಆ ಸ್ಟಾಂಪ್ ಪ್ಲಸ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ದಿ ಎಜುಕೇಶನಲ್ ಅಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಏನೇನ್ ನೀವು ಡಾಕ್ಯುಮೆಂಟ್ಸ್ ಕಳಿಸ್ತಿದ್ರೆ ಎಲ್ಲಾನು ಜೆರಾಕ್ಸ್ ಕಳಿಸಿ, ಒರಿಜಿನಲ್ ಕಾಪಿ ಕಳ್ಸೋ ನೆಸೆಸರಿ ಇಲ್ಲ. ಎಲ್ಲಾನು ನಿಮ್ದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, 10th ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಆಲ್ ಫೈನಲ್ ಇಯರ್ 4 ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್, ಎಲ್ಲಾ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಪ್ಲಸ್ ಎಲ್ಲದ್ರ ಮೇಲೂ ನಿಮ್ದು ಸೈನ್ ಆಗಿರ್ಬೇಕು. ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಅಂತ ಹೇಳ್ತಾರೆ, ನೀವೇ ಸೈನ್ ಮಾಡಿರ್ಬೇಕು. ಸೊ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಎಜುಕೇಶನಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಳಿಸ್ಬೇಕು. ಆಮೇಲೆ ಯಾರನ್ನು ಈಗ ನಾನು ಹೇಳಿದೆ SC ST ಕ್ಯಾಂಡಿಡೇಟ್ಸ್ಗೆ 350 rupees ಇದೆ, ಜನರಲ್ ಕ್ಯಾಂಡಿಡೇಟ್ಸ್ OBC ಕ್ಯಾಂಡಿಡೇಟ್ಸ್ 500 rupees ಎಕ್ಸಾಮ್ ಫೀಸ್ ಇರುತ್ತೆ ಅಥವಾ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ ಫೀಸ್ ನೀವು ಲೈಕ್ SC ST ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು 350 rupees ಡಿ ಕಟ್ ಹಾಕ್ತಿದ್ರೆ ಅದ್ರ ಜೊತೆಗೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಅಟ್ಯಾಚ್ ಮಾಡಿ ಹಾಕ್ಬೇಕು. ಇಲ್ಲ ಅಂತಂದ್ರೆ ಅವರು ಸ್ಟ್ರೇಟ್ ಅವೇ ಇದನ್ನ ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಅವ್ರಿಗೇನ್ ಗೊತ್ತಾಗ್ಬೇಕು ಯಾರು ST SC ST ಯಾರು ಜನರಲ್ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಕಾಸ್ಟ್ ಸರ್ಟಿಫಿಕೇಟ್ ನ ನೀವು ಅದ್ರ ಜೊತೆ ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸಿ. ಸೊ 3-4 days ಟೈಮ್ ಇದೆ, ಡೋಂಟ್ ವೇಸ್ಟ್ ದ ಟೈಮ್. ಯಾರಿಗನ ಬೇಕನ್ಸಿದ್ರೆ ಸೊ ಅಪ್ಲಿಕೇಶನ್ ಹಾಕಿ. ಮತ್ತೆ ಫರ್ದರ್ ಏನೇನೋ ಇನ್ಫಾರ್ಮೇಶನ್ ಇದ್ರೆ ನಾವು ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಗ್ರೂಪ್ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕು, ಅಲ್ಲಿಂದ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಏನೇನೋ ಇನ್ಫಾರ್ಮೇಶನ್ ಇದ್ರೆ ಶೇರ್ ಮಾಡ್ತೀನಿ. ಮತ್ತೆ ಯಾರನ್ನ ಫಸ್ಟ್ ಟೈಮ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನೋಡ್ತಿದ್ರೆ ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಫರ್ದರ್ ನೋಟಿಫಿಕೇಶನ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಮತ್ತೆ ನಿಮ್ದು ರಿಲೇಟಿವ್ಸ್ ಅಲ್ಲಿ ಯಾರನ್ನ ಲೈಕ್ ಓದ್ಬಿಟ್ಟು ಕೊಡ್ತಿದ್ದಾರೆ, ಕೆಲಸ ಸಿಗ್ತಿಲ್ಲ ಅಂತಂದ್ರೆ ಅವ್ರಿಗೂ ನೀವು ಇನ್ಫಾರ್ಮೇಶನ್ ಕೊಡಿ. ಓಕೆ, ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಪೋಸ್ಟ್ ಗಳು ಇದಾವೆ, ಲೈಕ್ ಬ್ಯಾಂಡ್ ಮಾಸ್ಟರ್ಸ್ ಆಗಿರ್ಬೋದು, ಆಮೇಲೆ ಹಾಸ್ಟೆಲ್ ವಾರ್ಡನ್ ಪೋಸ್ಟ್ ಆಗಿರ್ಬೋದು, ಲ್ಯಾಬ್ ಅಸಿಸ್ಟೆಂಟ್ ಪೋಸ್ಟ್ ಆಗಿರ್ಬೋದು. ಓಕೆ, ಸೊ ಇವೆಲ್ಲ ಇದಾವೆ, ಹೆಲ್ಪ್ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೀಗೆ ಇನ್ಫಾರ್ಮೇಶನ್ಗೋಸ್ಕರ ವಿಡಿಯೋ ನೋಡ್ತಾ ಇರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.